ಸಚಿವ ಜಮೀರ್ ಅಹಮದ್ ಪುತ್ರ ಎಡವಟ್ಟೊಂದನ್ನು ಮಾಡಿಕೊಂಡಿದ್ದಾರೆ. ಜೈದ್ ಖಾನ್ ವಿರುದ್ಧ ಇದೀಗ ರಿಜ್ವಾನ್ ಅರ್ಷದ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನನಗೆ ಬಿ ಫಾರಂ ಅನ್ನ ಕೊಟ್ಟಿದ್ರು. ರಾಜಕೀಯ ಆಸಕ್ತಿ ಇಲ್ಲದ ಕಾರಣ ಬಿ ಫಾರಂ ತಿರುಗಿ ಕೂಡ ನೋಡ್ಲಿಲ್ಲ. ನಮ್ಮ ತಂದೆ ರಿಜ್ವಾನ್ ಅರ್ಷದ್ಗೆ ಟಿಕೆಟ್ ಅನ್ನ ಕೊಡಿಸಿ ಗೆಲ್ಲಿಸಿದ್ರು. ಆಸಕ್ತಿ ಇದ್ದಿದ್ರೆ ಶಿವಾಜಿನಗರದಿಂದ ಸುಲಭವಾಗಿ ಗೆಲ್ತಾ ಇದೆ ಎಂದಿದ್ದಂತಹ ಜೈದ್ ಖಾನ್ ಹೇಳಿಕೆಗೆ ರಿಜ್ವಾನ್ ಅರ್ಷದ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಪಕ್ಷನಿಷ್ಠೆ ಮತ್ತು ಸಂಘಟನೆ ನೋಡಿ ಪಕ್ಷ ಟಿಕೆಟ್ ಅನ್ನ ಕೊಟ್ಟಿದೆ. ನಿಮ್ಮನ್ನು ನೋಡಿ ರಿಜ್ವಾನ್ ಅರ್ಷದ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಹೆಸರನ್ನ ದುರ್ಬಳಕೆಯನ್ನ ಮಾಡಿಕೊಳ್ಳಬೇಡಿ ಅಂತ ಹೇಳಿ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ರಿಜ್ವಾನ್ ಅರ್ಷದ್ ಬೆಂಬಲಿಗರು ಕಿಡಿಕಾರ್ತಾ ಇದ್ದಾರೆ. ಗುರುತಿಸಿರೋ ಇವರು ರಿಜ್ವಾನ್ ಅರ್ಷದ್ ಅವರು ಎಷ್ಟು ಶ್ರಮ ಪಟ್ಟರು ಅದನ್ನು ಕೂಡ ದಯಮಾಡಿ ಅವರು ಅರ್ಥ ಮಾಡ್ಕೋಬೇಕು. ಅದಾದ ನಂತರ 2011 ಆದಮೇಲೆ ಮತ್ತೆ 2014ರಲ್ಲಿ ಚುನಾವಣೆ ನಡೆದ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ಗೆ 2ನೇ ಬಾರಿಗೆ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಅವರು 2011ರಿಂದ 2017ವರೆಗೆ ಸತತ 7 ವರ್ಷಗಳ ಕಾಲ ಅವರು ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿ ಪಾರ್ಟಿ ಸಂಘಟನೆ ಮಾಡಿ ಅವರ ಶ್ರಮ ಅವರ ಪಕ್ಷ ನಿಷ್ಠೆಯನ್ನು ನೋಡಿ ಅವ್ರಿಗೆ ಪಕ್ಷ ಟಿಕೆಟ್ ಕೊಡ್ತೇ ಹೊರತು ನಮ್ಮ ನಾಯಕರು ಗುರುತಿಸಿರೋ ಹೊರತು ಯಾರಿಂದನೂ ಅವರು ಬೇರೆ ನಾಯಕರು ಇವ್ರು ಯಾರು ಹೆಸರು ಹೇಳ್ತಾರಲ್ಲ ಅವ್ರು ಬಂದು ನಮಗೆ ಟಿಕೆಟ್ ಕೊಡಿಸಿಲ್ಲ ನಮ್ಮ ನಾಯಕರಿಗೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತೊಂದು ಏನು ಹೇಳೋದು ಅಂದರೆ ಸಿದ್ದರಾಮಯ್ಯ ಸಾಹೇಬ್ರ ಹೆಸರನ್ನ ದಯಮಾಡಿ ದುರ್ಬಳಕೆ ಮಾಡ್ಕೊಳ್ಳೋಂಥದ್ದು ಆಗಬಾರ್ದು. ಇವರು ರಿಜ್ವಾನ್ ಅರ್ಷದ್ ಅವರು ಎಷ್ಟು ಶ್ರಮ ಪಟ್ಟರು ಅದನ್ನು ಕೂಡ ದಯಮಾಡಿ ಅವರು ಅರ್ಥ ಮಾಡ್ಕೋಬೇಕು. ಅದಾದ ನಂತರ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಜೈದ್ ಖಾನ್ ಕೊಟ್ಟಿರುವಂತಹ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ಅವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಬಟ್ ಆದ್ರೆ ಬಾಯಿಗೆ ಬಂದಾಗ ಮಾತನಾಡ್ಬಿಟ್ರೆ ಇಲ್ಲಿ ಯಾರು ಕೇಳ್ಕೊಂಡು ಕೂತ್ಕೊಳ್ತಾರಲ್ವಾ? ರಮ್ಯಾ, ಬಹಳ ಮುಖ್ಯವಾಗಿ ರಾಜಕೀಯ ನಾಯಕರು ಟಿಕೆಟ್ಗಾಗಿ ದುಂಬಾಲ್ ಬಿಡೋದು ಕಾಮನ್. ಆದ್ರೆ ಜೈದ್ ಖಾನ್ ಹೇಳಿರುವಂತದ್ದು ಜಮೀರ್ ಖಾನ್ ಅವರ ಪುತ್ರ ಟಿಕೆಟ್ ನನಗೆ ಕೊಟ್ಟಿದ್ರು, ನನಗೆ ಬಿ ಫಾರ್ಮ್ ಕೊಟ್ಟಿದ್ರು, ಯಾವ ಕ್ಷೇತ್ರದ್ದು ಅಂತೇಳಿ ಕೂಡ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಅದನ್ನ ರಿಜೆಕ್ಟ್ ಮಾಡಿದೆ. ಅದನ್ನ ಆ ಟಿಕೆಟ್ ನ ರಿಜ್ವಾನ್ ಅರ್ಷದ್ ಅವ್ರಿಗೆ ನಮ್ ತಂದೆ ಕೊಟ್ರು ಅನ್ನೋ ಹೇಳಿಕೆ ಮೂಲಕ ಒಂದು ಹೊಸ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಕಾಂಗ್ರೆಸ್ನ ಬಿ ಫಾರ್ಮ್ ಇಷ್ಟರ ಮಟ್ಟಿಗೆ ಬಿಕರಿ ಆಗ್ಬಿಟ್ಟಿದ್ಯಾ ಅನ್ನೋ ಒಂದು ಪ್ರಶ್ನೆ ಜೈದ್ ಖಾನ್ ಅವರ ಹೇಳಿಕೆಯಿಂದ ಗೊತ್ತಾಗುತ್ತೆ. ಹೀಗಾಗಿ ರಿಜ್ವಾನ್ ಅರ್ಷದ್ ಅವರ ಬೆಂಬಲಿಗರು ಇದೀಗ ಮೈಸೂರಿನಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಶಿವಾಜಿನಗರದಲ್ಲಿ ನಾನು ಸುಲಭವಾಗಿ ಗೆಲ್ತಾ ಇದ್ದೆ, ನಮ್ಮ ತಂದೆಗೆ ನನಗೆ ಟಿಕೆಟ್ ಅನ್ನ ಕೊಟ್ಟಿದ್ರು, ಬಿ ಫಾರ್ಮ್ ಅನ್ನ ಕೊಟ್ಟಿದ್ರು ಅನ್ನೋ ಹೇಳಿಕೆಯನ್ನ ಜೈದ್ ಖಾನ್ ಮೊನ್ನೆ ಚಿತ್ರದ ಪ್ರಮೋಷನ್ ವೇಳೆ ಹೇಳಿದ್ರು. ಇದೀಗ ರಿಜ್ವಾನ್ ಅರ್ಷದ್ ಅವರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಿಜ್ವಾನ್ ಅರ್ಷದ್ ಅವರ ಪಕ್ಷ ನಿಷ್ಠೆಯಿಂದ ಮತ್ತೆ ಸಂಘಟನೆಯ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಹೊರತು ಜಮೀರ್ ಖಾನ್ ಅವರು ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತೇಳಿ ಮೈಸೂರಿನಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಯೂತ್ ಕಾಂಗ್ರೆಸ್ ನಿಂದಲೂ ಕೂಡ ರಿಜ್ವಾನ್ ಅರ್ಷದ್ ಅವರು ಸಾಕಷ್ಟು ಕೆಲಸವನ್ನ ಮಾಡಿದ್ರು. ಆದ್ರೆ ಏಕಾಏಕಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ರಿಜ್ವಾನ್ ಅರ್ಷದ್ ಅವರ ಬೆಂಬಲಿಗರು ಮಾಡ್ತಾ ಇರುವಂತದ್ದು. ಏನು ಅವ್ರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಏನು ಜೈದ್ ಖಾನ್ ಅವರು ಪಕ್ಷದಲ್ಲೇ ಇರ್ಲಿಲ್ಲ. ಈ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ ಅವರಿಗೆ ವಿಧಾನ ಪರಿಷತ್ ಟಿಕೆಟ್ ಅನ್ನು ಕೂಡ ನೀಡಿತ್ತು. ಸುಮ್ನೆ ಗೊಂದಲದ ಹೇಳಿಕೆಯನ್ನ ನೀಡಬೇಡಿ, ಸಿದ್ದರಾಮಯ್ಯ ಅವರನ್ನ ಹೆಸರನ್ನ ದುರ್ಬಳಕೆಯನ್ನ ಎಲ್ಲೂ ಕೂಡ ಮಾಡ್ಕೊಳ್ಬೇಡಿ ಅಂತೇಳಿ ಮೈಸೂರಿನಲ್ಲಿ ಜೈದ್ ಖಾನ್ಗೆ ರಿಜ್ವಾನ್ ಅರ್ಷದ್ ಅವರ ಬೆಂಬಲಿಗರು ಕಿವಿ ಮಾತನ್ನ ಹೇಳುವ ಮೂಲಕ ಅವರ ಹೇಳಿಕೆಗೆ ಆಕ್ಷೇಪವನ್ನ ಹೊರಹಾಕ್ತಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.